ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಈ ವಿಶೇಷ ಕಾರ್ಯಕ್ರಮ ನೋಡಲು ಆಗಮಿಸಿರುವ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ಈ ಒಂದು ತಿಂಗಳು ಹಿಂದೆ ಸರಿಸುಮಾರು 12 ರಾಶಿಗಳ 2025ನೇ ವರ್ಷದ ವರ್ಷ ಭವಿಷ್ಯ ಎನ್ನುವ ಸಂಚಿಕೆಗಳನ್ನು ಮಾಡ್ತಾ ಬಂದಿದ್ದೆ. ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ಕೂಡ ಒಂದೊಂದು ಎಪಿಸೋಡ್ ಈ ಥರ 12 ಎಪಿಸೋಡ್ಗಳನ್ನು ಮಾಡಿದ್ವಿ. ನನಗಿನ್ನೂ ಚೆನ್ನಾಗಿ ನೆನಪಿದೆ, ಮೇಷರಾಶಿಯ ಸಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ಅದು ಈ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಕೂಡ ಆಗಿದೆ. ಕರೆಕ್ಟಾಗಿ ಸರಿಸುಮಾರು 1 ತಿಂಗಳ ಹಿಂದೆ ಒಂದು ಪ್ರಿಡಿಕ್ಷನ್ ಕೊಟ್ಟಿದ್ದೆ, ಒಂದು ಭವಿಷ್ಯವಾಣಿಯನ್ನು ನುಡಿದಿದ್ದೆ. ಅದೇನಪ್ಪ ಅಂತಂದರೆ 2025ರಲ್ಲಿ ಸರಿಸುಮಾರು ಮಾರ್ಚ್, ಏಪ್ರಿಲ್, ಮೇ, ಜೂನ್ ಈ 4 ತಿಂಗಳ ಅವಧಿಯಲ್ಲಿ ನಮಗೆ 2020ಕ್ಕೆ ಏನು ಕೊರೋನಾ ಎನ್ನುವಂತಹ ವೈರಸ್ ಚೀನಾದಿಂದ ಕೇವಲ ಭಾರತಕ್ಕೆ ಅಲ್ಲ ವಿಶ್ವದಾದ್ಯಂತ ಅದು ಸ್ಪ್ರೆಡ್ ಆಗಿ ಸಾಕಷ್ಟು ಸಾವು ನೋವುಗಳಿಗೆ, ಸಾಕಷ್ಟು ಸಂಕಟಗಳಿಗೆ ಏನು ಕಾರಣ ಆಗಿತ್ತು, ಅದೇ ರೀತಿಯ ಹೊಸ ರೀತಿಯ ವೈರಸ್ ಆವರಿಸಿಕೊಳ್ಳುತ್ತೆ, ಕಾರ್ಮೋಡ ಬರುತ್ತೆ ಎನ್ನುವಂತಹ ಭವಿಷ್ಯವಾಣಿ ನುಡಿದಿದ್ದೆ. ಅದು ಈಗ ಸತ್ಯವಾಗಿದೆ ವೀಕ್ಷಕರೇ. ಅದರ ಕುರಿತು ನೀವು ಚೀನಾದ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಹಾಗೂ ನಮ್ಮ ಭಾರತದಲ್ಲಿ ಕೂಡ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಬರೋದನ್ನ ನೋಡಿದ್ದೀರಿ. ಬನ್ನಿ, ನಾನೇನು ಭವಿಷ್ಯವಾಣಿ ನುಡಿದಿದ್ದೆ ಅದರ ಕ್ಲಿಪ್ಪಿಂಗ್ ಅನ್ನ ಈಗ ನೋಡ್ಕೊಂಡ್ ಬರೋಣ. 2019ರಲ್ಲಿ ಈ 6 ಗ್ರಹಗಳ ಯುತಿ ಉಂಟಾದಾಗ ಕೋವಿಡ್ ಎನ್ನುವ ಮಹಾಮಾರಿ, ಹೆಮ್ಮಾರಿ ಈ ಒಂದು ಪ್ರಪಂಚದ ಮೇಲೆ ಅಪ್ಪಳಿಸಿತ್ತು. ಈ 2025ರಲ್ಲಿ ಏಪ್ರಿಲ್, ಮೇ, ಜೂನ್ ಈ ಸಂದರ್ಭದಲ್ಲಿ ಆ ರೀತಿಯ ಒಂದು ಆತಂಕದ ಕಾರ್ಮೋಡ ಕವಿಯುವಂತಹ ಒಂದು ಸಾಧ್ಯತೆ ಇದೆ. ಆದರೆ ಅದು ಬಾರದಿರಲಿ, ಎಲ್ಲರೂ ಸುರಕ್ಷಿತವಾಗಿರಲಿ, ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ಈಗಲೇ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಸರಿಸುಮಾರು 1 ತಿಂಗಳ ಹಿಂದೆ ನಾನು ಮೇಷರಾಶಿಯ ಭವಿಷ್ಯ ಆ ಸಂಚಿಕೆಯಲ್ಲಿ ಮತ್ತೆ 2025ಕ್ಕೆ ಈ ಕೊರೋನಾ ವೈರಸ್ ಮಾದರಿಯ ಒಂದು ಆತಂಕ ಕಾರ್ಮೋಡ ಕವಿಯುತ್ತೆ ಅಂತ ಹೇಳಿ 1 ತಿಂಗಳ ಹಿಂದೆನೆ ಭವಿಷ್ಯವಾಣಿ ನುಡಿದಿದ್ದೆ. ಅದು ಸತ್ಯವಾಗ್ತಾ ಇದೆ. ಭಯ ಪಡುವ ಅಗತ್ಯ ಇಲ್ಲ ವೀಕ್ಷಕರೇ. ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಹಾಗಾದ್ರೆ ಇದು ಹೊಸ ರೀತಿಯ ಒಂದು ವೈರಸ್ ಏನು ಸ್ಪ್ರೆಡ್ ಆಗ್ತಾ ಇದೆಯಂತೆ ಚೀನಾ ದೇಶದಲ್ಲಿ, ಅದರ ಆತಂಕ ಎಲ್ಲ ದೇಶಗಳಲ್ಲಿ ಮನೆ ಮಾಡಿದೆ. ಭಯ ಪಡಬೇಡಿ, ಪ್ರಿಕಾಷನ್ ಈಸ್ ಬೆಸ್ಟ್ ಕ್ಯೂರ್ ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಮ ಲೈಫ್ ಸ್ಟೈಲ್ನಲ್ಲಿ ನಾವೇನು ಚೇಂಜಸ್ ಮಾಡ್ಕೋಬಹುದು? ಉದಾಹರಣೆಗೆ ಇಮ್ಯುನಿಟಿ ಬೂಸ್ಟ್ ಮಾಡ್ಕೋಬೇಕಾಗತ್ತೆ. ಆಹಾರ ಕ್ರಮದಲ್ಲಿ ಏನು ಮಾಡ್ಕೋಬೇಕು? ಕಷಾಯ ಕುಡಿಯುವಂಥದ್ದು, ಕೆಲವೊಂದು ಸಿಂಪಲ್ ಆದಂತಹ ವಿಧಾನಗಳನ್ನು ಮಾಡಿಕೊಂಡು ನಾವು ನಮ್ಮನ್ನು ರಕ್ಷಣೆ ಮಾಡ್ಕೋಬೇಕು. ನಾವು ಮಾಸ್ಕ್ ಧರಿಸುವಂಥದ್ದು, ಹ್ಯಾಂಡ್ ಸ್ಯಾನಿಟೈಸರ್ ಬಳಸುವಂಥದ್ದು, ಈ ರೀತಿಯಾದಂಥದ್ದು ಇರಲಿ. ಅದರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ, ಎಲ್ಲ ಅವೇರ್ನೆಸ್ ಇದೆ. ನಾನು ಮತ್ತೆ ಅದನ್ನು ಪುನಃ ಉಚ್ಚರಿಸುವಂತಹ ಅಗತ್ಯ ಇರೋದಿಲ್ಲ. ಈಗ ಈ ಸಂಚಿಕೆಯಲ್ಲಿ ಅದರ ಮುನ್ನೆಚ್ಚರಿಕೆಯ ಕ್ರಮವಾಗಿ ಆತಂಕ ಪಡುವ ಅವಶ್ಯಕತೆ ಇಲ್ಲ, ಮುನ್ನೆಚ್ಚರಿಕೆ ಅಷ್ಟೇ. ಕ್ರಮವಾಗಿ ಏನು ಮಾಡ್ಕೋಬೇಕು ಅಂತಂದರೆ, ಇದರ ಬಗ್ಗೆ ನಾನು ಮುಂದೆ ಸಾಕಷ್ಟು ಸಂಚಿಕೆಗಳನ್ನು ಮಾಡ್ತಾನೆ ಹೋಗ್ತೀನಿ, ಹಲವಾರು ಟಿಪ್ಸ್ಗಳನ್ನು ಕೊಡ್ತಾನೆ ಹೋಗ್ತೀನಿ. ಇಮ್ಯುನಿಟಿ ಬೂಸ್ಟ್ ಹೇಗೆ ಮಾಡ್ಕೋಬೇಕು, ಅಕಸ್ಮಾತ್ ಅದು ಬಾರದೇ ಇರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಯಾಕೆಂದ್ರೆ ಅದು ಮನುಷ್ಯರಾದಂಥ ನಮ್ಮಂಥ ಮನುಷ್ಯರ, ಸಾಮಾನ್ಯ ಮನುಷ್ಯರ ಕೈಯಲ್ಲಿ ಅದು ಸ್ಪ್ರೆಡ್ ಆಗುವುದನ್ನು, ಅದು ಆತಂಕ ಹುಟ್ಟಿಸುವುದನ್ನು ತಡೆಯುವಂಥ ಶಕ್ತಿ ನಿಮ್ಮಂಥವರ ಸಾಮಾನ್ಯ ಮನುಷ್ಯರ ಕೈಯಲ್ಲಿ ಇಲ್ಲ. ಅದು ಭಗವಂತನ ನಾವು ಮೊರೆ ಹೋಗಬೇಕು, ಭಗವಂತನಲ್ಲಿ ಆಶೀರ್ವಾದ ಕೇಳಬೇಕು, ಆ ಥರದ್ದೆಲ್ಲ ಇರಲಿ. ಇವತ್ತಿನ ಸಂಚಿಕೆಯಲ್ಲಿ ನಾನೊಂದು ಸಿಂಪಲ್ ಆದಂಥ ಟಿಪ್ಸ್ ಹೇಳ್ಕೊಡ್ತೀನಿ. ಅದೇನಪ್ಪ ಅಂತಂದರೆ ಕಷಾಯ, ಇಮ್ಯುನಿಟಿ ಬೂಸ್ಟರ್ ಕಷಾಯವನ್ನು ಹೇಳ್ಕೊಡ್ತೀನಿ. ಈಗಿಂದನೇ ನೀವು ಅದನ್ನು ಒಂದು ಹ್ಯಾಬಿಟ್ ಆಗಿ ಮಾಡ್ಕೊಳ್ಳಿ. ಏನಂತಂದರೆ, ಪ್ರತಿದಿನ ಟೀ ಕಾಫಿ ಅಂತೂ ಕುಡಿತಾನೆ ಇರ್ತೀರಾ, ಅಥವಾ ಯಾರು ಕುಡಿಯಲ್ಲ ಅವ್ರಿಗೂ ಸರಿ, ಏನು ಮಾಡಿ ಅಂತಂದರೆ ಬೆಳಗ್ಗೆ ಎದ್ದು
ಖಾಲಿ ಹೊಟ್ಟೆಯಲ್ಲಿ ನೀವೇನು ಟೀ ಕಾಫಿ ಕುಡಿತೀರಿ ಅದರ ಬದಲಿಗೆ ನಾನು ಹೇಳುವಂಥ ಕಷಾಯವನ್ನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಏನು ಮಾಡಿ ಅಂತಂದರೆ, ಒಂದು ಗ್ಲಾಸ್ ಬಿಸಿ ನೀರನ್ನು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಅದೊಂದು ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ಅದರ ಒಳಗಡೆ ನೀವೇನು ಮಾಡಬೇಕು, ನೀವು ಕುದಿಸೋ ಮುಂದೆನೇ ಏನು ಮಾಡಿ ಅಂತಂದರೆ, ಆ ಬಿಸಿ ನೀರು ಏನು ಕುದೀತಾ ಇರುತ್ತೆ ಅದರ ಒಳಗಡೆ ಶುಂಠಿಯ ತುಂಡು, ನಾವು ಜಿಂಜರ್ ಅಂತ ಏನು ಹೇಳ್ತೀವಿ, ಇಷ್ಟು ಶುಂಠಿಯ ತುಂಡನ್ನು ಹಾಕಿ, ಒಂದು ಸ್ವಲ್ಪ ಇಷ್ಟು ಚಿಟಿಕೆ ಅರಿಶಿಣವನ್ನು ಹಾಕಿ, ಅದರ ಒಳಗಡೆ ಒಂದು ಅರ್ಧ ಚಮಚ ಜೇನುತುಪ್ಪವನ್ನು ಹಾಕಿ, ಒಂದು ಸ್ವಲ್ಪ ಓಂ ಕಾಳು ಅಂತ ಹೇಳ್ತಾರೆ, ಈಗ ಸ್ಕ್ರೀನ್ ಮೇಲೆ ಓಂ ಕಾಳು ಕೂಡ ನಾವು ತೋರಿಸ್ತಾ ಇದ್ದೀವಿ, ಅಜವಾಯಿನ ಅಂತ ಹೇಳ್ತಾರೆ, ಅದನ್ನು ಕೂಡ ಹಾಕಿ, ಹಾಗೆ ಅದರ ಒಳಗಡೆ ಸಾಧ್ಯ ಆದರೆ ನಿಮಗೆ ಒಂದು ಸ್ವಲ್ಪ ಚಿಕ್ಕದು ಬೆಳ್ಳುಳ್ಳಿಯ ತುಂಡನ್ನು ಕೂಡ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಕುದಿಸಿ ಆಮೇಲೆ ಪಕ್ಕಕ್ಕಿಟ್ಬಿಡಿ. ಅದು ಕೂಲ್ ಆದಮೇಲೆ ಅದನ್ನು ಸೋಸಿ ಉಗುರು ಬೆಚ್ಚಗಾದ್ಮೇಲೆ ಅದನ್ನು ನೀವು ಈ ಕಷಾಯವನ್ನು ಪ್ರತಿದಿನ ಕುಡಿತಾ ಬನ್ನಿ. ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಒಳ್ಳೆಯ ಒಂದು ಆರೋಗ್ಯ ಸಿಗುತ್ತೆ. ಮುಂದೆ ಈ ಒಂದೇನಾದರೂ ಈ ಒಂದು ಸಾಂಕ್ರಾಮಿಕ ಒಂದು ವೈರಸ್ ಏನಿದೆ ಅದರ ಉಪಟಳ ಆತಂಕ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂತ ಎಲ್ಲರಿಗೂ ಆಯಿತು ಅಂತಂದರೆ ಅದಕ್ಕೆ ತುಂಬ ಪವರ್ಫುಲ್ ಮಂತ್ರಗಳಿದೆ, ರೆಮಿಡಿಗಳಿದೆ. ನಾನು ಅದನ್ನು ಕೊಡ್ತೀನಿ. ಯಾವ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಜೀತ್ ಮೀಡಿಯಾದಲ್ಲಿ ನಿಮಗೋಸ್ಕರ ಗಜೇಂದ್ರ ಮೋಕ್ಷ ಸ್ತೋತ್ರ ಅಪ್ಲೋಡ್ ಮಾಡಿದ್ದೀವಿ. ಆ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಬೆಳಗ್ಗೆ ಸಂಜೆ ಕೇಳ್ತಾ ಬನ್ನಿ. ರಕ್ಷಾ ಕವಚದಂತೆ ಅದು ನಿಮ್ಮನ್ನು ಪ್ರೊಟೆಕ್ಷನ್ ಮಾಡುತ್ತೆ. ಅದೂ ಅಲ್ಲದೆ ವೀಕ್ಷಕರೇ, ನಿಮಗೋಸ್ಕರ ನಾವು ಈಗ ಸುಮಾರು 1 ವರ್ಷದಿಂದ ಬಲಮುರಿ ಬೇರು, ಸ್ವಾಮಿ ಕಡ್ಡಿ, ಲಕ್ಷ್ಮಿ ಆಕರ್ಷಣೆ ಬೇರು, ಶ್ರೀಫಲ, ದುಷ್ಟನಾಶಿನಿ ಸೊಪ್ಪು, ಈ 5 ರೀತಿಯ ಸಾಮಗ್ರಿಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಲಕ್ಷಾಂತರ ಜನ ಅದನ್ನು ತಗೊಂಡು ಒಳಿತನ ಕಾಣ್ತಾ ಇದ್ದಾರೆ. ನೀವು ಕೂಡ ಆ ಸಾಮಗ್ರಿಗಳನ್ನು ತರಿಸಿ ಈಗಲೇ ಮನೆಗೆ ಅದನ್ನು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ಆ ವಸ್ತುಗಳನ್ನು ತರಿಸ್ಬೇಕು ಅಂತಂದರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಅದರ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸ್ಕ್ರೀನ್ ಮೇಲೆ ಕೂಡ ಆ ನಂಬರನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಪರ್ಸನಲ್ ಆಗಿ ನೀವೇನಾದರೂ ನನ್ನೊಟ್ಟಿಗೆ ಮಾತಾಡಬೇಕು, ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೋಬೇಕು, ಏನಾದರೂ ಆ ಥರದ ಆತಂಕಗಳಿದೆಯಾ ಅನ್ನೋದನ್ನು ತಿಳ್ಕೋಬೇಕು, ಅದಕ್ಕೆ ಆ ಆತಂಕಕ್ಕೆ ಪರಿಹಾರನೂ ಪಡ್ಕೋಬೇಕು ಅಂದರೆ ಅದಕ್ಕೂ ನಾನು ಮುನ್ನೆಚ್ಚರಿಕೆ ಕ್ರಮವಾಗಿ ಪರಿಹಾರ ಕೊಟ್ಟಿರ್ತೀನಿ. ಬರೀ ಮೇಷರಾಶಿ ಅಂತಲ್ಲ, ಮೇಷ, ವೃಷಭ, ಮಿಥುನ, ಕರ್ಕ, ಮೇಷದಿಂದ ಹಿಡಿದು ಮೀನರಾಶಿಯವರೆಗೂ ಎಲ್ಲರೂ ಕೂಡ ನಿಮ್ಮ ಜಾತಕವನ್ನು ನನ್ನ ಬಳಿ ಪರಿಶೀಲನೆ ಮಾಡ್ಕೋಬಹುದು. ಏನು ತೊಂದರೆ ಇಲ್ಲ. ಭಯ ಪಡುವಂಥ, ಆತಂಕ ಪಡುವಂಥ ಅಗತ್ಯವೇ ಇಲ್ಲ. ನಿಮಗೆ ಭಗವಂತನ ಶ್ರೀರಕ್ಷೆ ಇರುತ್ತೆ. ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇವತ್ತಿನ ಕಷಾಯದ ರೆಮಿಡಿಯನ್ನು ದಿನನಿತ್ಯ ಮಾಡ್ಕೊಳ್ಳಿ. ಅದು ಆಯುರ್ವೇದಿಕ್ ರೀತಿಯಾಗಿ ನಿಮಗೆ ವರ್ಕ್ ಮಾಡುತ್ತೆ. ಯಾವ ತೊಂದರೆಯೂ ಇಲ್ಲ. ಮನೆಯಲ್ಲೇ ಸಿಗುವಂತಹ ಸರಳವಾದಂಥ ಜಿಂಜರು, ಗಾರ್ಲಿಕ್ಕು, ಅರಿಶಿಣ ಯೂಸ್ ಮಾಡ್ಕೊಳ್ಳಿ. ದೇಹಕ್ಕೆ, ಆರೋಗ್ಯಕ್ಕೆ ಒಳ್ಳೆಯದು. ಅರಿಶಿಣ ಪುಡಿ ಜಾಸ್ತಿ ಹಾಕಬೇಡಿ, ಸ್ವಲ್ಪ ಚಿಟಿಕೆ ಇಷ್ಟು ಹಾಕ್ಕೊಳ್ಳಿ. ಎಲ್ಲ ರೀತಿಯಾಗಿ ಭಗವಂತ ಒಳ್ಳೇದು ಮಾಡ್ತಾನೆ, ಆಶೀರ್ವಾದ ಇರುತ್ತೆ ಅಂತ ಹೇಳಿ ಇವತ್ತಿನ ವಿಶೇಷ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.